ಇದೆಲ್ಲ ನ್ಯೂ ಇಯರ್ ರೆಸೊಲ್ಯೂಷನ್ಸ್. ನಿಮಗೆ ಗೊತ್ತಿರ್ಬೋದೇನು, ಏನದು ಜಿಮ್ಮಲ್ಲಿ ಇವಾಗೆಲ್ಲ ಅಡ್ಮಿಷನ್ಸ್ ಜಾಸ್ತಿ ಆಗುತ್ತೆ. ಯಾವ ಲೆವೆಲಿಗೆ ಜಾಸ್ತಿ ಆಗುತ್ತೆ ಅಂದರೆ ಏನು ಕಾಲಿಡಕ್ಕೆ ಜಾಗ ಇರಲ್ಲ ಜನವರಿ 1ನೇ ತಾರೀಕಿಂದ 10ನೇ ತಾರೀಕು ತನಕ. ಆಮೇಲೆ ಕಾಲಕ್ರಮೇಣ ಅದು ಇಳಿತಾ 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 ಬಂದು ಕೊನೆಗೆ ಖಾಲಿ ಹೊಡಿತಾ ಇರುತ್ತೆ. ಶೂಸು, ಬ್ಯಾಗು, ಆಮೇಲೆ ಏನು ಪುಲ್-ಓವರ್ ಎಲ್ಲ ತೊಗೊಂಡಿರ್ತಾರೆ ಜಿಮ್ಗೆ ಹೋಗೋಕ್ಕೆ, ಅದೆಲ್ಲ ನಿಧಾನಕ್ಕೆ ಬೆಡ್ ಕೆಳಗಡೆ ಮೂಲೆ ಸೇರುತ್ತೆ. ಸೊ ರೀಸನ್ ಇಷ್ಟೇ, ನೀನು ಏನು ಡಿಸೈಡ್ ಮಾಡಿದ್ಯಾ. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಗುರಿ ತಲುಪಬೇಕು, ಕನಸು ಕಾಣಬೇಕು ಅಂತ. ಕನಸಲ್ಲ ನಾನು ಫಸ್ಟ್ ಕಾಣಬೇಕಾಗಿರೋದು. ನಾನು ಆ ಕನಸನ್ನು ಯಾಕೆ ಕಾಣಬೇಕು, ಆ ಸ್ಪಷ್ಟತೆ ಇರಬೇಕು. ನೀವು ಕೇಳಿರೋ ಪ್ರಶ್ನೆಗೆ ಮೊದಲನೇದು ನಿರ್ಧಾರ ಮಾಡೋದ್ರಲ್ಲಿ ಎಡುತ್ತಾ ಇದ್ದೀವಿ, ಮೊದಲನೇದು. ಎರಡನೇದು ನಿರ್ಧಾರ ಮಾಡಿದ್ರೂ ಸಹ ಯಾಕೆ ಎಡುತ್ತೀವಿ ಅಂದರೆ ಕ್ಲಾರಿಟಿ ಇರೋದಿಲ್ಲ, ಸ್ಪಷ್ಟತೆ ಇರೋದಿಲ್ಲ. ಈಗ ಎಕ್ಸಾಂಪಲ್, ನಾನು ಈ ವರ್ಷ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಈ ವರ್ಷ ನಾನು ಎವ್ರಿ ಡೇ ಯೋಗ ಕ್ಲಾಸ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಅಂದ್ಕೊಂಬಿಟ್ಟು ಏನಾಗುತ್ತೆ, ಎಲ್ಲಿ ಅಂದ್ಕೊಂಡ್ರು, ತಲೆಯಲ್ಲಿ ಅಂದ್ಕೊಂಡ್ರು, ಆಯಿತಾ, ತಲೆಯಲ್ಲಿ ಅಂದ್ಕೊಂಡ್ರು ಓಕೆ ನಾನು ಈ ವರ್ಷದಿಂದ ನಾನು ಸ್ಟಾಪ್ ಮಾಡಬೇಕು ಅಂತ. ಇದಕ್ಕೆ ಅವ್ರು ಏನು ಡಿಸೈಡ್ ಮಾಡ್ತಾರೆ, ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಕ್ಲಾರಿಟಿ ಎಲ್ಲಿಲ್ಲ ಅಂದರೆ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋ ಕ್ಲಾರಿಟಿ ಇಲ್ಲ. ಓಕೆ ಡಯಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅಂತ, ಆದರೆ ಅವರ ಒಳ ಮನಸ್ಸು ಹೇಳ್ತಿರುತ್ತೆ ಇಷ್ಟು ದಿನ ಮಾಡಿದೆ ಆದರೂ ರಿಸಲ್ಟ್ ಬಂದಿಲ್ಲ, ಈಗಲೂ ಅದನ್ನೇ ಹೇಳ್ತಾ ಇದೆಯಾ, ನೀನು ಹೇಳು ಮತ್ತೆ ನೀನು ಮಾಡಲ್ಲ ಅಂತ ಒಳಗಡೆಯಿಂದ ನಮಗೆ ಒಳಗಡೆಯಿಂದ ಹೇಳ್ತಾ ಇರುತ್ತೆ, ನಿನ್ನ ಕೈಲಿ ಆಗಲ್ಲ, ನಿನ್ನ ಕೈಲಿ ಆಗಲ್ಲ, ನಿನ್ನ ಕೈಲಿ ಆಗಲ್ಲ. ಹೊರಗಡೆ ಜಗತ್ತು ನಿನ್ನ ಕೈಲಿ ಆಗಲ್ಲ ಅನ್ನೋದು ಅಷ್ಟು ಎಫೆಕ್ಟ್ ಆಗಲ್ಲ ನಮಗೆ. ಬಟ್ ಒಳ ಮನಸ್ಸಲ್ಲಿ ಅಂದ್ಕೊಳ್ತೀವಲ್ಲ ನಿನ್ನ ಕೈಲಿ ಆಗಲ್ಲ ಅಂತ, ಅದು ಬೇಗ ಎಫೆಕ್ಟ್ ಆಗುತ್ತೆ. ಸೊ ಇದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಒಂದು ನಿರ್ಧಾರ ಮಾಡಿ, ಎರಡನೇದು ಸ್ಪಷ್ಟತೆ ತಗೊಳ್ಳಿ, ಆ್ಯಂಡ್ ನೀವು ಅದಕ್ಕೆ ಆಗತ್ತೆ ಅನ್ನೋದನ್ನ ನೀವು ಫೀಲ್ ಮಾಡಬೇಕು. ಅದಕ್ಕೆ ಬೇಕಾದಂಥ ಪ್ಲ್ಯಾನ್ ಪ್ರಿಪ್ರೇಷನ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿವರೆಗೂ ಏನಾಗಿದೆ ಪ್ಯಾಟ್ರನ್, ಏನೆಲ್ಲ ಬಂದಿದೆ, ಅದೇ ನೀನು ಮಾಡ್ತೀನಿ ಅಂತ್ಯ ಮಾಡಲ್ಲ, ನಾನು ಜಂಕ್ ಫುಡ್ಸ್ ತಿನ್ನಲ್ಲ, ಪಾನಿಪುರಿ ನೋಡಿದ ತಕ್ಷಣ ತಿನ್ಬೇಕನ್ಸುತ್ತೆ. ಸೊ ಇದನ್ನು ನಾನು ಈ ವರ್ಷ ಕಂಟ್ರೋಲ್ ಮಾಡ್ತೀನಿ. ಆ್ಯಂಡ್ ಯಾಕೆ ಕಂಟ್ರೋಲ್ ಮಾಡ್ತೀನಿ, ಬಿಕಾಸ್ ನಾನೊಂದು ಸಂಕಲ್ಪ ಮಾಡಿದ್ದೀನಿ ಅಂತ ನೀವು ಒಳಗಡೆಯಿಂದ ನನ್ನ ಕೈಲಿ ಆಗುತ್ತೆ ಅಂದ್ಕೊಂಡಾಗ ಹೊರಗಡೆಯವ್ರು ಏನೇ ಹೇಳಿದ್ರು ಅದು ನಿಮಗೆ ರೀಚ್ ಆಗಲ್ಲ.